ಪುತ್ತೂರಿನಲ್ಲಿ ಸುವ್ಯವಸ್ಥಿತ ಕ್ರೀಡಾಂಗಣದ ಕನಸು ಹೊತ್ತ ಶಾಸಕ ಅಶೋಕ್ ಕುಮಾರ್ ರೈ ಅವರ ಕನಸು ಇದೀಗ ನನಸಾಗಿದೆ. ಪುತ್ತೂರಿನ ಮುಂಡೂರು ಮತ್ತು ನೈತಾಡಿಯ ಗಡಿಭಾಗದಲ್ಲಿ ಕೆಮ್ಮಿಂಚಿ ಗ್ರಾಮದ ಆರ್ಟಿಸಿಯನ್ನೊಳಗೊಂಡು 15 ಎಕರೆ ಜಾಗವನ್ನು ಒಳಾಂಗಣ ಮತ್ತು ಹೊರಾಂಗಣ ಕ್ರೀಡಾಂಗಣಕ್ಕೆ ಗುರುತಿಸಲಾಗಿದ್ದು, ಪುತ್ತೂರಿನ 2ನೇ ಅತಿದೊಡ್ಡ ತಾಲೂಕು ಕ್ರೀಡಾಂಗಣದ ಜಾಗದ ದಾಖಲೆ ಪತ್ರವನ್ನು ಯುವ ಸಬಲೀಕರಣ ಕ್ರೀಡಾ ಇಲಾಖೆಗೆ ಶಾಸಕರ ಕಚೇರಿ ಸಭಾಂಗಣದಲ್ಲಿ ಶಾಸಕರು ಹಸ್ತಾಂತರಿಸಿದರು. ಶಾಸಕ ಅಶೋಕ್ ಕುಮಾರ್ ರೈ ಅವರು ಮಾಧ್ಯಮದೊಂದಿಗೆ ಮಾತನಾಡಿ, ಪುತ್ತೂರಿನಲ್ಲಿ ಯಾವುದೇ ವ್ಯವಸ್ಥಿತವಾದ ಕ್ರೀಡಾಂಗಣವಿಲ್ಲ. ಆದರೆ ಕ್ರೀಡೆಯಲ್ಲಿ ಎಷ್ಟೋ ಜನ ಸಾಧನೆ ಮಾಡಿದವರು ಪುತ್ತೂರಿನಲ್ಲಿದ್ದಾರೆ. ಅವರ ಸಾಧನೆಗೆ ಪೂರಕವಾದ ವ್ಯವಸ್ಥೆಗಳನ್ನು ಜೋಡಿಸುವಲ್ಲಿ ಹಿಂದೆ ಬಿದ್ದಿದ್ದೇವೆ. ಈಜು, ಕರಾಟೆ, ಅಥ್ಲೆಟಿಕ್, ಕಬಡ್ಡಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದವರು ಪುತ್ತೂರಿನಲ್ಲಿದ್ದಾರೆ. ನಾನೇ ಎಷ್ಟೋ ಮಕ್ಕಳನ್ನು ಬೆಂಗಳೂರಿನಲ್ಲಿ ಸ್ಪೋರ್ಟ್ಸ್ ಕಾಲೇಜಿಗೆ ಸೇರಿಸಿದ್ದೇನೆ. ಆದರೆ ಅವರಿಗೆ ಬೇಸಿಕ್ ಸ್ಪೋರ್ಟ್ಸ್ನ ಬಗ್ಗೆ ಅರಿವು ಮೂಡಿಸುವುದು ಮತ್ತು ಯೋಚನೆಗಳನ್ನು ಕೊಡುವಲ್ಲಿ ನಾವು ಹಿಂದೆ ಬಿದ್ದಿದ್ದೇವೆ. ನಾನು ಶಾಸಕನಾಗಿದ್ದಾಗಿನಿಂದ ಪುತ್ತೂರಿನಲ್ಲಿ ಸುವ್ಯವಸ್ಥಿತ ಕ್ರೀಡಾಂಗಣದ ಕನಸು ಕಟ್ಟಿದ್ದೆ. ಅದು ಇವತ್ತು ಸಾರ್ಥಕವಾಗಿದೆ. ಈ ಮೈದಾನದಲ್ಲಿ ಸಿಂಥೆಟಿಕ್ ಟ್ರ್ಯಾಕ್, ಬಾಸ್ಕೆಟ್ಬಾಲ್, ಶಟಲ್, ಸ್ಕೇಟಿಂಗ್, ಇಂಡೋರ್ ಗೇಮ್ಸ್ಗಳಿಗೆ ಪೋಷಕರು ತಮ್ಮ ಮಕ್ಕಳನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿ ಅದಕ್ಕೆ ಬೇಕಾಗುವ ಕೋಚ್ಗಳ ಮೂಲಕ ತರಬೇತಿ ಕೊಡಿಸಬಹುದು ಎಂದರು. ನಮಗೆ ಇಲ್ಲಿವರೆಗೆ 35-40 ನಿಮಿಷದಲ್ಲಿ ಬರ್ಬೋದು. ನಾನು ಈ ನೇಷನ್ ಹೈವೇ ಈ ಸಲ ಬಜೆಟಲ್ಲೇ ತಗೊಂಡಿಲ್ಲ. ಅವರು DPR ಮಾಡಲಿಕ್ಕೆ ನಾನು ತುಂಬ ಸಲ 3-4 ಸಲ ಹೋಗಿದೆ, ಅವ್ರ ಹತ್ರ ಮಾತುಕತೆ ಮಾಡಿದ್ದೀನಿ. ಆದರೆ ಈ ಆ್ಯನ್ಯುವಲ್ ಪ್ಲ್ಯಾನಿಗೆ DPR ಮಾಡಲಿಕ್ಕೆ ಅವ್ರು ಕೊಡಲಿಲ್ಲ. ನಾನು ನಮ್ಮ ಸಂಸದರ ಹತ್ರ ಕೂಡ ವಿನಂತಿ ಮಾಡಿಕೊಂಡಿದ್ದೆ, ನೋಡಿ ಇದನ್ನು ಇಮಿಡಿಯೇಟ್ ನಾವು ಮಾಡಬೇಕು. ಅವರು ಕೂಡ ಪಾಪ ನನ್ನ ಜೊತೆ ಎಲ್ಲೆಲ್ಲಿ ಫೈಲ್ಗಳಿದೆ ಅಂತ ನಾವು ಚರ್ಚೆ ಮಾಡಿಕೊಂಡು ಈ ವರ್ಷದ ಆ್ಯನ್ಯುವಲ್ ಪ್ಲ್ಯಾನಿಗೆ ಸೇರಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದೆ. ಆದರೆ ನಮ್ಮ ಕೈಯಿಂದ ಆಗಲಿಲ್ಲ. ಇದು ನೆಕ್ಸ್ಟ್ ಇಯರ್ ಇದಕ್ಕೆ ಆಯಿತು. ಈಗ ಇಲ್ಲಿಂದ ಕಳಿಸ್ಕೊಟ್ಟಿದ್ದಾರೆ. DPR ಮಾಡಲಿಕ್ಕೆ ಟೆಂಡರನ್ನು ಓಪನ್ ಮಾಡಿ ಫೈನಲೈಸ್ ಮಾಡಲಿಕ್ಕೆ ಡೆಲ್ಲಿಗೆ ಕಳಿಸ್ಕೊಟ್ಟಿದ್ದಾರೆ. ಐ ಥಿಂಕ್ ಇಟ್ ವಿಲ್ ಟೇಕ್ ಅನದರ್ 3 months. ಸೊ ಫಾಲೋಅಪ್ ಮಾಡಿದರೆ ಯಾವುದೇ ಕೆಲಸಗಳನ್ನು ಮಾಡ್ಬೋದು. ನ್ಯಾಷನಲ್ ಹೈವೇಗೆ NHA ಅವರಿಗೆ ಫೆಬ್ರವರಿ, ನಿಮಗೆಲ್ಲ ಗೊತ್ತಿರಲಿ, ಫೆಬ್ರವರಿ ಎಂಡ್ ಒಳಗಡೆ ಮಾಣಿ ಮತ್ತು ನ್ಯಾಷನಲ್ ಹೈವೇವನ್ನು ಇವತ್ತು ಕರೆದಿದ್ದೀನಿ. ಉಪ್ಪಿನಂಗಡಿಗೆ ಕರೆದವ್ರಿಗೆ ಹೇಳಿದ್ದೀನಿ, ನೀವು ಫೆಬ್ರವರಿ ಎಂಡ್ ಒಳಗಡೆ ಮಾಣಿಯಲ್ಲಿರುವಂಥದ್ದು ಮತ್ತು ಕಲ್ಲಡ್ಕ ಇದು ಎರಡನ್ನು ಬಿಟ್ಟು ಕೊಡದಿದ್ದರೆ ನಾವು ದೊಡ್ಡ ಹೋರಾಟವನ್ನು ಮಾಡ್ತೇವೆ. ನಾವು ಪುತ್ತೂರಿನ ಉಪ್ಪಿನಂಗಡಿಯಿಂದ ಕಲ್ಲಡ್ಕದವರೆಗೆ ದೊಡ್ಡ ರ್ಯಾಲಿಯನ್ನು ಮಾಡ್ತೇವೆ. ನಾವು ಇವತ್ತಿನವರೆಗೆ ಯಾಕೆ ಇದನ್ನು ರಾಜಕೀಯ ಮಾಡಿಲ್ಲ ಅಂತ ಹೇಳಿದರೆ, ಅಭಿವೃದ್ಧಿ ಆಗ್ತದೆ, ಆಗಲಿ ಮಳೆಗಿಲೆ ಬರ್ತಾ ಇತ್ತು ಅಂತ. ಇನ್ನೂ ನಮ್ಮ ಹತ್ರ ತಾಳ್ಮೆಗಳು ಇಲ್ಲ. ಜನ ಧೂಳು ತಿನ್ನು ಸಾಕಾಯಿತು. ಈ ಮಳೆಗಾಲ ಬರುವ ಮೊದಲು ಅವರು ಮಾಡದಿದ್ದರೆ, ಅವರಿಗೆ ಬಿಸಿ ಮುಟ್ಟದಿದ್ದರೆ ಇನ್ನೂ ಸಮಾಧಾನ ಆಗೋದಿಲ್ಲ. ಅದರಿಂದ ಅವರಿಗೆ ಕೂಡ ಡೆಡ್ಲೈನನ್ನು ಕೊಟ್ಟಿದ್ದೀನಿ. ಫೆಬ್ರವರಿ 15th ನಮಗೆ ಆಗ್ತದೆ ಅಂತ ಗೊತ್ತಾಗಬೇಕು. ಇಲ್ಲದ್ರೆ ನಾವು ಫೆಬ್ರವರಿ ಎಂಡ್ ಒಳಗಡೆ ಇಲ್ಲಿಂದ ರೋಡ್ ಬ್ಲಾಕ್ ಮಾಡಿ ರೋಡ್ಗೆ ಇಲ್ಲಿಂದ ಜಾಥವನ್ನು ನಾವು ಕಲ್ಲಡ್ಕದವರೆಗೆ ಹೋಗುವಂಥ ಕೆಲಸವನ್ನು ಮಾಡ್ತೀವಿ. ನಾವು ಪೂರ್ತಿ ಕಂಪ್ಲೀಟ್ ಮಾಡಿ ಅಂತ ಇಲ್ಲ, ಮೋಟ್ರೇಬಲ್ ಮಾಡಿಕೊಡಿ ಅಂತ. ಅಟ್ಲೀಸ್ಟ್ ಒನ್ ಸೈಡ್ ಆಕ್ಸೆಸ್ ಮಾಡಿ ಕೊಟ್ಟರೆ ಜನ ಆರಾಮ ಬರುವಂಥದ್ದು ಕೆಲಸಗಳಾಗ್ತದೆ. ಇಲ್ಲಿ ನಾವು ಮಾಣಿಯಲ್ಲಿ ನೋಡಿದರೆ 2-3 ಜನ 10 ಜನ ಕೆಲಸ ಮಾಡ್ತಾರೆ. ಈ ಥರ ಮಾಡಿದರೆ ಇನ್ನೊಂದು ವರ್ಷ ಹೋಗಬೇಕು. ಈ ಥರ ಮಾಡಿದ್ರೆ ಖಂಡಿತ ನಾವು ಅದನ್ನು ಒಪ್ಪುವಂಥದ್ದಲ್ಲ. ಇಡೀ ಮಾಣಿದು ಅವರು ಸ್ಪೀಡಪ್ ಮಾಡಬೇಕು. ಕಲ್ಲಡ್ಕದ ಫ್ಲೈಓವರನ್ನು ನಮಗೆ ಮಾಡಿ ಬಿಟ್ಕೊಡ್ಬೇಕು. ಕಲ್ಲಡ್ಕದಲ್ಲಿ ಸ್ವಲ್ಪ ದೇವಸ್ಥಾನದ ಹತ್ರ ಬೆಟ್ಟದ ಹತ್ರ ಇರುವಂಥ ಜಾಗವನ್ನು ಫಿನಿಶ್ ಮಾಡಿಕೊಟ್ರೆ ಮೋಟರ್ಗಳು ಕ್ಲಿಯರ್ ಆಗ್ತದೆ. ಮತ್ತು ಅವರು ಫಿನಿಶಿಂಗ್ಗೆ ಟೈಮ್ ತಗೊಳ್ಳಿ. ಅದೇ ಶಾಸ್ತ್ರಲಿಂಗೇಶ್ವರ ದೇವಸ್ಥಾನಕ್ಕೆ ಉಪ್ಪಿನಂಗಡಿಗೆ ಅಲ್ಲಿ ಕಾಂಕ್ರೀಟ್ ಅಪ್ರೋಚ್ ಮಾಡಿಕೊಡ್ಬೇಕು. ನಾವು ಇಳಿಲಿಕ್ಕೆ ಉಪ್ಪಿನಂಗಡಿ ದೇವಸ್ಥಾನಕ್ಕೆ ಅಲ್ಲಿಗೆ ನಾವು ಅದನ್ನು ಡೆವಲಪ್ ಮಾಡುವಾಗ ಅದಕ್ಕೂ ಕಾಂಕ್ರೀಟ್ ರಸ್ತೆ ಡೆವಲಪ್ ಮಾಡಬೇಕು ಅನ್ನೋದೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಫೆಬ್ರವರಿ ಆ್ಯಂಡ್ ಲಾಸ್ಟ್ ಡೇ ಅವರು ಮಾಡದಿದ್ದರೆ ನಮ್ಮ ದೊಡ್ಡ ಹೋರಾಟವು ಮುಂದಿನ ದಿವಸದಲ್ಲಿ ಮಾಡ್ತಾರೆ. ಈ ಸಂದರ್ಭದಲ್ಲಿ ಕ್ರೀಡಾಂಗಣದ ಸ್ಥಳದ ದಾಖಲೆ ಪತ್ರವನ್ನು ಯುವಜನ ಸಬಲೀಕರಣ ಕ್ರೀಡಾ ಇಲಾಖೆಯ ಮೇಲ್ವಿಚಾರಕ ಶ್ರೀಕಾಂತ್ ಬಿರಾವು ಅವರಿಗೆ ಹಸ್ತಾಂತರಿಸಲಾಯಿತು. ವೇದಿಕೆಯಲ್ಲಿ ತಹಶೀಲ್ದಾರ್ ಪುರಂದರ, ಯುವಜನ ಸಬಲೀಕರಣ ಕ್ರೀಡಾ ಇಲಾಖೆಯ ಮೇಲ್ವಿಚಾರಕ ಶ್ರೀಕಾಂತ್ ಬಿರಾವು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣಪ್ರಸಾದ್ ಆಳ್ವ ಸಹಿತ ಹಲವಾರು ಮಂದಿ ಉಪಸ್ಥಿತರಿದ್ದರು. ಅನೀಶ್, V4 ನ್ಯೂಸ್, ಪುತ್ತೂರು.